ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ವೆಂಕಟಾಪುರ ಕ್ಯಾಂಪ್ನಲ್ಲಿ ಗಂಡ ಹೆಂಡತಿಯ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಕೊಲೆಯಾದ ಪತ್ನಿ ಝಾನ್ಸಿ ಆಗಿದ್ದು, ಕೊಲೆ ಮಾಡಿದ ಪತಿ ಸೆಲ್ವಕುಮಾರ್ ಅಂತ ಗುರುತಿಸಲಾಗಿದೆ. ಗಲಾಟೆ ವೇಳೆ ಆರೋಪಿ ಸೆಲ್ವಕುಮಾರ್ ತನ್ನ ಪತ್ನಿಯನ್ನ ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಘಟನೆ ನಡೆದ 24 ಗಂಟೆಯಲ್ಲಿ ಆರೋಪಿ ಸೆಲ್ವಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಯುವತಿಗೆ ಸ್ನೇಹಿತನಿಂದ ಥಳಿತ ಮನನೊಂದು ಯುವತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ನಡೆದಿದೆ. 19 ವರ್ಷದ ವರ್ಷಿಣಿ ನೇಣಿಗೆ ಶರಣಾಗಿರುವ ಯುವತಿ ಅಂತ ಗೊತ್ತಾಗಿದೆ. ಅರುಣ್ ಎಂಬುವನಿಂದ ಯುವತಿ ಮೇಲೆ ಹಲ್ಲೆ ಮಾಡಲಾಗಿದ್ದು, ಘಟನೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆರೋಪಿ ವಿರುದ್ಧ ದೇವನಹಳ್ಳಿ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ದಾಖಲಾಗ್ತಾ ಇದ್ದಂತೆ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಕೂಡಲೇ ಆರೋಪಿ ಅರುಣ್ನನ್ನ ಬಂಧಿಸುವಂತೆ ಪೊಲೀಸರಿಗೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯುವತಿಗೆ ಬರ್ತ್ಡೇ ವಿಶ್ ಮಾಡಿದ್ದಕ್ಕೆ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ನಡೆದಿದೆ. ಕೊಲೆಯಾದ ಯುವಕನನ್ನ ಮಂಜುನಾಥ್ ಅಂತ ಗುರುತಿಸಲಾಗಿದೆ. ಯುವತಿಯ ಭಾವಿ ಪತಿ ವೇಣು ಮತ್ತು ಅವನ ಸ್ನೇಹಿತರು ಚಾಕುವಿನಿಂದ ಇರಿದು ಕೊಂದಿದ್ದಾರೆ. ಯುವತಿಯೊಂದಿಗೆ ವೇಣುಗೆ ವಿವಾಹ ನಿಶ್ಚಯವಾಗಿತ್ತು. ಆದರೆ ಮಂಜುನಾಥ್ ಸೋಷಿಯಲ್ ಮೀಡಿಯಾದಲ್ಲಿ ಆಕೆಗೆ ನಿತ್ಯ ಮೆಸೇಜ್ ಮಾಡ್ತಾ ಇದ್ದ. ಈ ಹಿನ್ನೆಲೆ ಮಂಜುನಾಥ್ನನ್ನ ವೇಣು ಕೊಲೆ ಮಾಡಿದ್ದಾನೆ. ಆರೋಪಿಗಳು ಎಸ್ಕೇಪ್ ಆಗಿದ್ದು, ಪತ್ತೆಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ದಿನಾಂಕ 1/1/2026 ಬೆಳಗಿನ ಜಾವ ತರೀಕೆರೆ ಪೊಲೀಸ್ ಠಾಣೆಯಲ್ಲಿ, ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಒಬ್ಬರು ಕೋಟೆ ಮಂಜುನಾಥ್ ಎಂಬ ವ್ಯಕ್ತಿ ಆತನ ಸ್ನೇಹಿತರು 4 ಜನ ಸ್ನೇಹಿತರು ಅವನಿಗೆ ಅಡ್ಡಗಟ್ಟಿ ಗಲಾಟೆ ಮಾಡಿ ಸ್ಟ್ಯಾಬಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ವರದಿಯಾಗಿದ್ದು, ನಂತರ ಆ ವ್ಯಕ್ತಿ ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ದಾಖಲಾಗಿದೆ ಅಂತ ಹೋಗಿ ಪರಿಶೀಲನೆ ಮಾಡಿದಾಗ ಆತಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರೋದು ಕಂಡುಬರುತ್ತೆ. ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ಕ್ಷುಲ್ಲಕ ಕಾರಣಕ್ಕೆ ಯುವಕರ ನಡುವೆ ಮಾರಾಮಾರಿ ನಡೆದಿರುವ ಘಟನೆ ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿ ನಡೆದಿದೆ. ಹೊಸ ವರ್ಷದ ಸಂಭ್ರಮಾಚರಣೆ ವೇಳೆ ಖಾಸಗಿ ಹೋಟೆಲ್ ಎದುರು ಯುವಕರು ಗಲಾಟೆ ನಡೆಸಿದ್ದಾರೆ. ಕೈ ಮಿಲಾಯಿಸಿಕೊಂಡು 2 ಗುಂಪುಗಳ ಯುವಕರು ಹೊಡೆದಾಡಿಕೊಂಡಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂತೆಯೇ ಮಧ್ಯ ಪ್ರವೇಶಿಸಿದ ಪೊಲೀಸರು 2 ಗುಂಪುಗಳ ಜಗಳ ಬಿಡಿಸಿ ಕಳುಹಿಸಿದ್ದಾರೆ. ಹೋಟೆಲ್ನಲ್ಲಿ ಟೀ ಕುಡಿಯುವ ವಿಚಾರಕ್ಕೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಮಗಳೂರು ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಪೊಲೀಸ್ನವರಿಗೆ ಟೀ ಕೊಡಲ್ವಾ ಅಂತ ಹೋಟೆಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಲಾಗಿದೆ. ಕಾರಿನಲ್ಲಿ ಬೆಳಗ್ಗೆ ಹೋಟೆಲ್ಗೆ 5 ಬಂದಿದ್ರು. ಈ ವೇಳೆ ನಾನು ಶಿವಮೊಗ್ಗ ಮೂಲದ ಕಾನ್ಸ್ಟೇಬಲ್, ನನಗೆ ನೀನು ಟೀ ಕೊಡಲ್ವಾ ಅಂತ ಹಲ್ಲೆ ಮಾಡಿದ್ದಾರೆ. ಘಟನೆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಂದೆಯ ಅಂತ್ಯಕ್ರಿಯೆ ಮುಗಿಸಿಕೊಂಡು ಬರ್ತಾ ಇದ್ದ ವೇಳೆ ಗೆಳೆಯರಿಬ್ಬರ ನಡುವೆ ಗಲಾಟೆಯಾಗಿ ಕೊಲೆ ಅಂತ್ಯವಾಗಿರುವ ಘಟನೆ ಹಾವೇರಿ ತಾಲೂಕಿನ ಹೊಂಬರಡಿ ಗ್ರಾಮದಲ್ಲಿ ನಡೆದಿದೆ. ಮಂಜುನಾಥ್ ಮುದ್ದಿಯವರ್ ಕೊಲೆಯಾದ ವ್ಯಕ್ತಿ ಅಂತ ಗುರುತಿಸಲಾಗಿದ್ದು, ಶಿವಕುಮಾರ್ ಕೊಲೆ ಮಾಡಿದ ವ್ಯಕ್ತಿ ಅಂತ ತಿಳಿದು ಬಂದಿದೆ. ಅಂತ್ಯಕ್ರಿಯೆಗೆ ತೆರಳಿ ವಾಪಸ್ ಬರುವಾಗ ಘಟನೆ ನಡೆದಿದ್ದು, ಸ್ಥಳಕ್ಕೆ ಹಾವೇರಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾಜ್ಯದಲ್ಲಿ ಸೈಬರ್ ವಂಚನೆ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದೀಗ ಅಂತಹದೇ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ಲಿಂಕ್ ಓಪನ್ ಮಾಡದೆ OTP ಬಳಸದೆ 6.69 ಲಕ್ಷ ಹಣ ಸೈಬರ್ ವಂಚಕರು ಎಗರಿಸಿದ್ದಾರೆ. ಸಿರುವಾರ ತಾಲೂಕಿನ ಮಾಚನೂರಿನ ರೈತ ಮಹಿಳೆ ಜ್ಯೋತಿಗೆ ವಂಚನೆ ಮಾಡಲಾಗಿದೆ. ಹತ್ತಿ ಮಾರಾಟ ಮಾಡಿದ್ದ ರೈತ ಮಹಿಳೆಗೆ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನವೆಂಬರ್ 21ರಂದು ಜ್ಯೋತಿ ಖಾತೆಗೆ 6,69,000 ರೂಪಾಯಿ ಜಮೆ ಮಾಡಿತ್ತು. ಜಮೆಯಲ್ಲಿದ್ದ ಎಲ್ಲಾ ಹಣವನ್ನ ಸೈಬರ್ ಕಳ್ಳರು ಎಗರಿಸಿದ್ದು, ಹಣ ಕಳೆದುಕೊಂಡು ಜ್ಯೋತಿ ಕುಟುಂಬ ಕಣ್ಣೀರಿಡ್ತಾ ಇದೆ. ಪೊಲೀಸ್ ಠಾಣೆಗೆ ಅಲೆದಾಡಿದರೂ ಸೈಬರ್ ಕಳ್ಳರ ಸುಳಿವು ಪತ್ತೆಯಾಗಿಲ್ಲ. ಸದ್ಯ ಜಿಲ್ಲಾ ಸೈಬರ್ ಠಾಣೆಗೆ ರೈತ ಮಹಿಳೆ ಜ್ಯೋತಿ ದೂರು ಕೊಟ್ಟಿದ್ದಾರೆ. ಈಸಿಗೆ ಬೇರೆಯವ್ರ ಹೊಲನ ನಾವು ಮಾಡ್ತೀವ್ರಿ, ಅದರಲ್ಲಿದ್ದ ಬೇರೆಯವ್ರ ಹೊಲ 10 ಎಕರೆ ಮಾಡಿದ್ದೀವ್ರಿ. ಅದ್ರದ್ದೇ ಇದು ದುಡ್ಡು ರೀ. ಬೇರೆಯವ್ರ ಹೊಲದ್ದು ಸಾಗು ಕೊಟ್ಟು ಎಲ್ಲ ಮಾಡಿಸಿರೋದ್ರಿ ದುಡ್ಡು.
ಅದರ ಅಮೌಂಟ್ ರೀ ಇದು 82 ಕ್ವಿಂಟಲಿಂದ ದುಡ್ಡು ರೀ ಇದು. ಅದು ಎಲ್ಲ 22ನೇ 22ನೇ 23ಕ್ಕೆ ಕಟ್ಟಾದ್ಮೇಲೆ ರೀ ಮತ್ತೆ 26ಕ್ಕೆ ಗೊತ್ತಿಲ್ಲದೆ ಮತ್ತೆ 26ಕ್ಕೆ ಅಮೌಂಟ್ ಹಾಕಿದೀವಿ ರೀ ನಾವು. ಅಂದರೆ 2,30,000 ರೂಪಾಯಿ ಮತ್ತೆ ಹತ್ತಿ ಅಮೌಂಟೇ ಒಂದೇ ತಲ್ಲಿದ್ರೆ ಸಾಲ ಕೊಡೋಕೆ ಎಲ್ಲ ಹೆಲ್ಪ್ ಆಗುತ್ತೆ ಅಂತಂದು ಅಲ್ಲೇ ಹಾಕಿದೀವಿ ರೀ. ಅವನ ಅಮೌಂಟು 26ಕ್ಕೆ ಹೋಗಿ ನೋಡಿದ್ರೆ ಹಂಗೆ ಹಾಕಿ ಗೊತ್ತಿಲ್ಲ ರೀ ಇವು ಕಟ್ಟಾಗಿರೋದು. ಮತ್ತೆ ಹಾಕಿದ್ಮೇಲೆ 28ಕ್ಕೆ ಹೋಗಿ ಚೆಕ್ ಮಾಡೀವಿ ರೀ ಬ್ಯಾಂಕ್ನಲ್ಲಿ. 2,30,000 ರೂಪಾಯಿ ಮಾತ್ರ ಇದಾವೆ ರೀ, ಇವು ಮಾತ್ರ ಕಟ್ಟಾಗಿದ್ದಾವೆ. ಮತ್ತು ನಾವು ಏನಾದರೂ ಓದ್ತಿದ್ರೆ ಇವನು ಕಟ್ಟಾಗ್ಬೇಕಲ್ರಿ. ಇವು 6,69,000 ರೂಪಾಯಿ ಕಟ್ಟಾಗ್ಯಾವ್ರಿ, 2,30,000 ರೂಪಾಯಿ ಇದಾವೆ. ಶಕ್ತಿ ಯೋಜನೆಯಿಂದ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಕಳ್ಳತನ ಪ್ರಕರಣಗಳು ನಿತ್ಯ ಹೆಚ್ಚಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಬಸ್ ನಿಲ್ದಾಣಗಳಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಶಕ್ತಿ ಯೋಜನೆಯಿಂದ ತುಂಬಿ ತುಳುಕುವ ಕೆಎಸ್ಆರ್ಟಿಸಿ ಬಸ್ಗಳನ್ನೇ ಖತರ್ನಾಕ್ ಕಳ್ಳರು ಬಂಡವಾಳ ಮಾಡಿಕೊಂಡಿದ್ದಾರೆ. ಇದುವರೆಗೂ ಒಂದೇ ಒಂದು ಚಿನ್ನಾಭರಣ ಪ್ರಕರಣ ರಿಕವರಿಯಾಗಿಲ್ಲ. ಕಳಪೆ ಗುಣಮಟ್ಟದ ಸಿಸಿಟಿವಿ ಹಿನ್ನೆಲೆ ಕಳ್ಳರ ಪತ್ತೆ ಹಚ್ಚಲು ಪೊಲೀಸರು ಪರದಾಡ್ತಾ ಇದ್ದಾರೆ. ಬಸ್ ನಿಲ್ದಾಣದಲ್ಲಿ ಗುಣಮಟ್ಟದ ಸಿಸಿಟಿವಿ ಅಳವಡಿಕೆಗೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಮಂಡ್ಯ ಎಸ್ಪಿ ಪತ್ರ ಬರೆದಿದ್ದಾರೆ. ಡೈರೆಕ್ಷನ್ ಕೊಟ್ಟಿದ್ದೀವಿ. ಬಹಳಷ್ಟು ಪ್ರಕರಣಗಳು ಮೈಸೂರಿನಿಂದ ಬೆಂಗಳೂರು ಕಡೆ ಹೋಗುವ ಬಸ್ನಲ್ಲಿ, ಅದ್ರ ಜೊತೆಗೆ KR ಪೇಟೆ, ಪಾಂಡವಪುರ, ಮಳವಳ್ಳಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಒಂದು ಬಸ್ ಹತ್ತುವ ಒಂದು ಇಳಿಯುವ ಸಂದರ್ಭದಲ್ಲಿ, ಇನ್ನೊಂದ್ಸಲ ಬಸ್ನಲ್ಲಿ ಪ್ರಯಾಣ ಮಾಡುವ ಸಂದರ್ಭದಲ್ಲಿ, ಈ ಎರಡೂ ಸಂದರ್ಭದಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದೆ. ಒಂದು ಶ್ರೀರಂಗಪಟ್ಟಣ ಟೌನ್ ದಲ್ಲಿ ಒಂದು ಪ್ರಕರಣ ಪತ್ತೆ ಹಚ್ಚಿದ್ ಬಿಟ್ಟು ಉಳಿದ ಕೇಸ್ ಯಾವ್ದು ಪತ್ತೆ ಆಗಿಲ್ಲ. ತಮಿಳುನಾಡು ಕಡೆ ಒಂದು ಲೇಡೀಸ್ಗಳು ಪತ್ತೆ ಆಗಿದ್ರು. ಸೊ ನಾವು ಸಪರೇಟ್ ತಂಡಗಳನ್ನು ಮಾಡಿದೀವಿ. ನಮ್ಮ ಶಾಂತ ಮಲ್ಲಪ್ಪ ಅವರು ಡೈಲಿ ನಮ್ದೇ ಆದ ಒಂದು ತಂಡಗಳನ್ನ ಕಳಿಸಿ ಬಸ್ಸಿನಲ್ಲಿ ಸಹಿತ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ಆದಷ್ಟು ಬೇಗ ಈ ಕೇಸುಗಳನ್ನು ಪತ್ತೆ ಹಚ್ಚಲಿಕ್ಕೆ ಒಂದು ಕ್ರಮಗಳು ಇಲ್ಲ, ಅದನ್ನು ಸಹಿತ ನಾವು. ಲಾರಿ ಹಾಗೂ ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ತುಮಕೂರಿನ ಬುಗುಡನಹಳ್ಳಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಮೃತ ದುರ್ದೈವಿಯನ್ನ ಲೋಕೇಶ್ ಎಂದು ಗುರುತಿಸಲಾಗಿದ್ದು ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ವಾಸ್ತುದೋಷ ಪೂಜೆ ಅಂತ ನಂಬಿ ಭಾಗಿಯಾಗಿದ್ದ ಮಹಿಳೆಗೆ ಖತರ್ನಾಕ್ ಕಳ್ಳ ಪಂಗನಾಮ ಹಾಕಿದ್ದಾನೆ. ಮಹಿಳೆಯರ ಸರಕದ್ದು ನಕಲಿ ಪೂಜಾರಿ ಎಸ್ಕೇಪ್ ಆಗಿದ್ದಾನೆ. ಬಾಗಲಕೋಟೆಯ ಬಾದಾಮಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಗಂಗವ್ವ ಪಾಟೀಲ್ ಎಂಬಾಕೆಗೆ ಪೂಜೆ ನೆಪದಲ್ಲಿ ನಂಬಿಸಿದ್ದ ರಾಘವೇಂದ್ರ ಬಜರಂಗಿ ಕಳಸದ ಮೇಲೆ ಚಿನ್ನದ ಸರ ಇಟ್ಟು ದೇವರಿಗೆ ನಮಸ್ಕರಿಸಿ ಬರುವಂತೆ ಹೇಳಿದ್ದ. ಖತರ್ನಾಕ್ ಕಳ್ಳ ತನ್ನ ಪ್ಲಾನ್ನಂತೆ ಚಿನ್ನದ ಸರ ಕದ್ದು ಪರಾರಿಯಾಗಿದ್ದ. ಮಿಂಚಿನ ಕಾರ್ಯಾಚರಣೆ ನಡೆಸಿದ ಬಾದಾಮಿ ಪೊಲೀಸರು ಕಳ್ಳನನ್ನ ಬಂಧಿಸಿದ್ದು ಚಿನ್ನದ ಸರವನ್ನ ಮಹಿಳೆಗೆ ಹಸ್ತಾಂತರಿಸಿದ್ದಾರೆ.